ಅವನೇನು ಕೇಳ್ತೀರಾ? ಹೇಳಲ್ಲ ಅವನು. ಹೇಳ್ದೆ ಇದ್ರೂ ಪರವಾಗಿಲ್ಲ, ಹೇಗೋ ಹರಿಣಿ ಜೀವ ಉಳಿತಲ್ಲ ಅಂತ ಸಂತೋಷ ಪಡೋಣ ಅನ್ಕೊಂಡ್ರೆ ಹಾಸ್ಪಿಟಲ್ಗೆ ಹೋಗಿ ಏನು ಮಾಡಿದಾನೆ ಗೊತ್ತಾ? ಹರಿಣಿನ ಉಸಿರುಗಟ್ಟಿಸಿ ಸಾಯಿಸೋಕೆ ನೋಡಿದ್ದಾನೆ. ತಾಳಿ ಕಟ್ಟಿರೋ ಗಂಡ ಮಾಡೋ ಅಂತ ಕೆಲಸನ ಇದು? ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಬೇಡವಾ? ನಿನ್ ತಮ್ಮನ್ ಬೆಳೆಸಿಲ್ಲ ಅಣ್ಣ, ವಿಷ ತುಂಬಿರೋ ಹಾವನ ಬೆಳೆಸ್ತಾ ಇದೀಯಾ? ಡಾಕ್ಟರ್ ಹತ್ರ ಹರ್ಣಿ ಬಗ್ಗೆ ವಿಚಾರಿಸೋಣ ಅಂತ ಹೋದಾಗ ನರ್ಸ್ ಎಲ್ಲ ವಿಷಯ ಹೇಳಿದ್ರು. ಡಾಕ್ಟರ್ ಏನಾದರೂ ತಡೀಲಿಲ್ಲ ಅಂದಿದ್ರೆ ನಮ್ಮ ಹರಿಣಿ ಕತೆ. ಇವನೇನು ಅವಳಿಗೆ ಗಂಡನೋ ಶತ್ರುನೋ ಒಂದು ಗೊತ್ತಾಗ್ತಾ ಇಲ್ಲ. ಇನ್ನೂ ಏನಾದರೂ ನಮ್ಮ ಹರಿಣಿ ಈ ಮನೇಲಿದ್ರೆ ಅವಳ ಕತೆನೇ ಮುಗಿಸ್ಬಿಡ್ತಾನೆ ಇವನು. ಅದಕ್ಕೆ ನಮ್ಮ ಮನೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬೈರ ಅವ್ನು ಹೇಳ್ತಾ ಇರೋದು ನಿಜಾನಾ? ನಿನ್ನೆ ಕೇಳ್ತಿರೋದು. ಇವನು ಕೇಳಿದ್ರೆ ಎಲ್ಲಿ ಒಪ್ಕೋತಾನೆ? ಮಾಡಿರೋ ತಪ್ಪು ಗೊತ್ತಾದ್ರೆ ನೀನು ಎಲ್ಲಿ ಕೊಂದಾಗ್ತಿ ಅಂತ ಬಾಯಿ ಮುಚ್ಕೊಂಡಿದ್ದಾನೆ. ಹರಿಣಿನ ಸಾಯಿಸ್ಬೇಕು ಅಂತ ಇರೋರ್ ಮನೇಲಿ ಒಂದು ಕ್ಷಣನೂ ಇರೋದು ಬೇಡ. ನಾನು ಇವಾಗಲೇ ಅವನ್ನ ಕರ್ಕೊಂಡು ಹೊರಡ್ತೀನಿ. ನಂಜುಂಡ, ಸ್ವಲ್ಪ ಸಮಾಧಾನ ಮಾಡ್ಕೊ. ಏನ್ ಮಾಯ ನೀನು ಬೈರನ್ಗೆ ಸಪೋರ್ಟ್ ಮಾಡ್ತಿದ್ಯಲ್ಲ? ನೀನಾರು ಒಂದು ಕಾಲ್ ಮಾಡಿ ಹೇಳ್ಬೋದಿತ್ತು ತಾನೆ? ಅಲ್ಲದೆ ಹಳ್ಳಿನ ಕೊಲ್ಲೋ ಪ್ರಯತ್ನ ಮಾಡಿದ್ದಾನೆ. ಇಂಥದ್ದು ನಾನು ನಂಬಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಹಾಸ್ಪಿಟ್ಲಲ್ಲಿ ಕೊಲ್ಲೋಕ್ಕಾಗ್ಲಿಲ್ಲ ಅಂತ ಮನೆ ಕರ್ಕೊಂಬಂದು ಸಾಯಿಸೋ ಪ್ರಯತ್ನ ಮಾಡ್ತಿದ್ದಾನೆ. ಈಗ ನೋಡಿದ್ರೆ ಏನು ಗೊತ್ತಿಲ್ಲದವ್ರ ತರ ನಿಂತಿದ್ದಾನೆ. ಮುತ್ತಣ್ಣ, ನೀವಿದ್ದೀರಿ ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ಪೊಲೀಸನ್ನು ಕರ್ಕೊಂಡ್ಬಂದು ನಮ್ಮ ಹರಿಣಿ ನಾನು ಕರ್ಕೊಂಡು ಹೋಗ್ತಿದ್ದೆ. ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ, ನನಗೆ ಮಾತ್ರ ನ್ಯಾಯ ಬೇಕು. ಮುತ್ತಣ್ಣ, ನೀವೇನೀಗ ಹರಿಣಿನ ಕಳಿಸ್ತಿರೋ ಇಲ್ವೋ? ಯಾವುದೇ ಕಾರಣಕ್ಕೂ ಹರಿಣಿನ ಕಳಿಸಲ್ಲ ಅಣ್ಣ. ಅವಳು ಇದ್ರೆ ಇಲ್ಲೇ ಇರ್ತಾಳೆ, ಸತ್ರೆ ಇಲ್ಲೇ ಸಾಯ್ತಾಳೆ. ಬೈರ, ನಾನು ಕೇಳಿದ ಪ್ರಶ್ನೆಗಿನ್ನ ಉತ್ತರ ಸಿಕ್ಕಿಲ್ಲ. ಅದು ಬಿಟ್ಟು ಬೇರೆ ಎಲ್ಲ ಮಾತಾಡ್ತಿದ್ಯಲ್ಲ. ಬಾಯಿ ಬಿಡ್ತೀಯಲ್ಲ, ಬಾರಿಸ್ಲಾ? ಹೌದಣ್ಣ, ಹರಿಣಿನ ಸಾಯ್ಸಕ್ಕೆ ಹೋಗಿದ್ ನಿಜ. ಏನೋ ಅಂದೆ? ನೀನ್ ನನ್ನ ತಮ್ಮನೇನೋ? ಹರಿಣಿ ಮನೆ ಸೊಸೆ ಕಣ. ಜೀವ ಉಳಿಸ್ಕೊಳಕ್ ಹೋರಾಡ್ತಿರೋಣ, ಕೊಲ್ಲಕ್ಕೆ ಮನ್ಸಾದ್ರೂ ಹೇಗೋ ಬಂತು ನಿನಗೆ? ನಾವಿಬ್ರು ಪ್ರೀತಿಸಿ ಮದುವೆ ಆಗಿದ್ದು ಅಂತ ನಿನಗೂ ಗೊತ್ತು ಅಣ್ಣ. ನಾನು ಹೊರಗಡೆ ನೋಡೋಕ್ಕೆ ತುಂಬ ಕೋಪದಲ್ಲಿ ಕಾಣಿಸ್ಬೋದು, ಆದರೆ ಹರಿಣಿ ಅಂದರೆ ನನಗೆ ಪ್ರಾಣ ಅಣ್ಣ.
ಅಂಥವಳು ಹೀಗೆ ನರಿಳ್ತಾ ಇದ್ದಾಳೆ ಅಂದರೆ ನನ್ನ ಕೈ ನೋಡೋಕ್ಕಾಗ್ತಿಲ್ಲ ಅಣ್ಣ. ಪ್ರಾಣನೇ ಹೋದಂಗಾಗತ್ತೆ. ಮನಸ್ಸಿನಲ್ಲಿ ಹೇಳ್ಕೊಳಕ್ಕಾಗದಿರೋಷ್ಟು ಸಂಕಟ ಆಗ್ತಾ ಇದೆ ಅಣ್ಣ. ನನ್ನ ಕಷ್ಟ ಏನು, ನಾನು ಎಷ್ಟು ಒದ್ದಾಡ್ತಾ ಇದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು. ಒಂದು ಕಡೆ ಹರಿಣಿ ಗುಣ ಆಗಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಅವಳನ್ನ ಹೇಗೆ ಗುಣಪಡಿಸೋದು, ಎಲ್ಲಿ ಕರ್ಕೊಂಡು ಹೋಗೋದು ಒಂದು ಗೊತ್ತಾಗ್ತಾ ಇಲ್ಲ ಅಣ್ಣ. ಇಷ್ಟೆಲ್ಲ ಆದ್ಮೇಲೂ ಹರಿಣಿ ಮತ್ತೆ ಎದ್ದು ಓಡಾಡ್ತಾಳೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಣ್ಣ. ನೋಡಿ ಅಣ್ಣ, ಅವಳನ್ನ ಈ ರೀತಿ ಚಿತ್ರಹಿಂಸೆ ಪಡ್ಕೊಂಡು ಮಾತಾಡಿದ್ರು ಕೇಳಿಸ್ದೆ ವೀಲ್ ಚೇರ್ ಮೇಲೆ ಕೂತಿರೋದು ನೋಡಿದ್ರೆ ಕರಳು ಕಿತ್ತು ಬರತ್ತಣ್ಣ. ಹರಿಣಿ ಅಂದ್ರೆ ನನಗೆ ಪ್ರಾಣ. ಅವಳು ಈ ರೀತಿ ನೋಡಕ್ ನನ್ನ ಕೈಲಿ ಆಗಲ್ಲ ಅಣ್ಣ. ಅದಕ್ಕೆ ಹರಿಣಿನೂ ಸಾಯಿಸಿ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋಣ ಅಂತ ನಿರ್ಧಾರ ಮಾಡಿದೆ. ಆದ್ರೆ ಅದು ಯಾವುದು ನಡೀಲಿಲ್ಲ ಅಣ್ಣ. ಏನ್ ಹೇಳ್ತಾ ಇದೀಯ ಬೈರ ನೀನು? ಅವಳನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಮ್ಮ. ತುಂಬಾ ಕುಸಿದೋಗಿದ್ದೀನಿ. ಅದಕ್ಕೆ ಅವಳನ್ನು ಸಾಯಿಸಿ ನಾನು ಸತ್ತೋಗೋಣ ಅನ್ಕೊಂಡೆ. ಆದ್ರೆ ಆ ಡಾಕ್ಟರ್ ಬಂದು ತಡೆದ್ಬಿಟ್ರು. ಇನ್ನಾದ್ರೂ ಗೊತ್ತಾಯ್ತಲ್ಲ ಮುತ್ತಣ್ಣ, ನಿಮ್ಮ ತಮ್ಮ ಎಂತೋನು ಅಂತ. ಇನ್ನು ತಡ ಮಾಡಿ ಪ್ರಯೋಜನ ಇಲ್ಲ. ನಮ್ಮ ಹರಿಣಿ ನಮ್ಮ ಮನೆ ಕರ್ಕೊಂಡು ಹೋಗಿ ಹೋಗ್ತೀನಿ. ಬೇಡ ನಂಜನ್ ಮಾವ, ಹರಿಣಿನೆಲ್ಲೂ ಕರ್ಕೊಂಡು ಹೋಗ್ಬೇಡಿ. ಇನ್ಮೇಲೆ ಅವ್ಳಿಗೇನು ಆಗಲ್ಲ. ಅವಳ ನಾನು ನೋಡ್ಕೊಳ್ತೀನಿ. ಮುತ್ತು ಮಾವ ನೀವಾದ್ರೂ ಹೇಳಿ ಮಾವ, ಹರಿಣಿಗೇನು ಆಗಲ್ಲ ಮಾವ. ಅವಳ ಕಣ್ಣಲ್ಲಿ ಕಂಡಿಟ್ಟು ನೋಡ್ಕೊಳ್ತೀನಿ ಮಾವ. ಮಾವ ನೀವು ಕೈ ಮುಗ್ದು ಕೇಳ್ಕೊತೀನಿ, ಹರಿಣಿನ ನನ್ನಿಂದ ದೂರ ಮಾಡಬೇಡಿ ಮಾವ. ನೀವಾದ್ರೂ ಹೇಳಿ ಮಾವ, ಈ ಬೆಳ್ಳಿ ನೋಡ್ಕೋತಾಳೆ ಅಂತ ಹೇಳಿ ಮಾವ. ಈಗೇನೋ ನೋಡ್ಕೋತೀನಿ ಅಂತೀಯ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀನು ಹೊಣೆ ಆಗ್ತೀಯಾ? ಅವ್ನ ಪರವಾಗಿ ನೀನ್ ಜೈಲಿಗೆ ಹೋಗ್ತೀಯಾ? ಅಷ್ಟಕ್ಕೂ ನನಗೆ ನೀವ್ಯಾರೂ ಮುಖ್ಯ ಅಲ್ಲ. ನನಗೆ ನಮ್ಮ ಹರಿಣಿ ಮುಖ್ಯ. ಅವಳ ಜೀವ ಉಳಿಸೋದು ಅಷ್ಟೇ ಮುಖ್ಯ. ನೀವೆಲ್ಲ ಏನೇ ಹೇಳಿದ್ರು ನಾನು ಪಂಚಾಯತಿ ಸೇರ್ಸೋನೆ. ಬೈರನ್ ಹೇಗೆ ಶಿಕ್ಷೆ ಕೊಡಿಸ್ಬೇಕು ಅಂತಾನು ಗೊತ್ತು, ನಮ್ಮ ಹರಿಣಿನ ಹೇಗೆ ಕರ್ಕೊಂಡು ಹೋಗ್ಬೇಕು ಅಂತಾನು ಗೊತ್ತು. ನಿಂತ್ಕೊ ನಂಜುಂಡ. ಬೈರ ತಪ್ಪು ಮಾಡಿದ್ರೆ ಅಂತ ನಮಗೆಲ್ಲ ಗೊತ್ತು. ಹರಿಣಿನ ಅವನು ಎಷ್ಟು ಇಷ್ಟಪಡ್ತಾನೆ ಅಂತ ನಿನ್ಗೆ ಗೊತ್ತಾಯ್ತಲ್ವಾ? ನಾನು ಇವನ್ ಪರವಾಗಿ ಮಾತಾಡ್ತೀನಿ ಅಂತ ಅನ್ಕೋಬೇಡ. ಇವನ್ ಜಾಗದಲ್ಲಿ ನೀನೇ ಇದ್ದಿದ್ರೆ ಏನು ಮಾಡ್ತಿದ್ದೆ ಹೇಳು? ಇಂಥ ವಿಚಾರನೆಲ್ಲ ಕೂತು ಮಾತಾಡಿದ್ರೆ ನಮ್ಗೆ ಉತ್ತರ ಸಿಕ್ಕತ್ತೆ. ಕೂತ್ಕೋ. ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ನಿಮ್ ಜೊತೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತಾನು ಗೊತ್ತು. ನಾನು ಇನ್ನು ಬರ್ತೀನಿ. ನಂಜುಂಡ, ಒಂದು ನಿಮಿಷ. ನೀನು ಹರಿಣಿನ ಮನೆ ಕರ್ಕೊಂಡು ಹೋಗೋದಕ್ಕೆ ನಾನು ಒಪ್ಪಿಗೆ ಕೊಟ್ಟಿದ್ದೀನಿ. ಅಣ್ಣ, ಏನಣ್ಣ ನೀನು ಹೇಳ್ತಾ ಇರೋದು? ಹರಿಣಿನ ಅಲ್ಲಿ ಕಳ್ಸೋದಾ? ನಿನ್ನ ಕೈ ಮುಗಿತೀನಿ, ದಯವಿಟ್ಟು ಬೇಡ ಅಣ್ಣ. ಮಾಡೋದು ಮಾಡಿ ಯಾವ ಬಾಯಲ್ಲಿ ಬೇಡ ಅಂತಿದ್ಯಾ? ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿನಗೆ? ಅಷ್ಟೊಂದು ಇಷ್ಟ ಇದ್ದವನು ಹರಿಣಿನ ಗುಣ ಮಾಡೋಕ್ಕೆ ಪ್ರಯತ್ನ ಪಡಬೇಕಿತ್ತು. ಅವಳನ್ನ ಉಳಿಸ್ಕೊಳ್ಳೋಕ್ಕೆ ಹೋರಾಡಬೇಕಿತ್ತು. ನಿಜವಾದ ಗಂಡ ಆದವನು ಮಾತ್ರ ಹೆಂಡತಿನ ಚೆನ್ನಾಗಿ ನೋಡ್ಕೊಳಕ್ಕಾಗೋದು. ನೀನ್ ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಇವತ್ತು ನಂಜುಂಡ ಬಂದು ಹರಿಣಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರ್ಲಿಲ್ಲ.
ಬೆಳ್ಳಿ ಗುಣ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ಲು. ಆದ್ರೆ ನೀನು ಎಲ್ಲ ಒಂದೇ ಸರಿ ಹಾಳು ಮಾಡ್ಬಿಟ್ಟೆ. ಈಗ ನನ್ನ ಕೈಲಿ ಏನೂ ಇಲ್ಲ ಕಣೋ. ಹಾಗನ್ಬೇಡಿ ಅಣ್ಣ, ನಿಮಗೆ ಕೈ ಮುಗಿತೀನಿ, ದಯವಿಟ್ಟು ಹಾಗನ್ಬೇಡಿ ಅಣ್ಣ. ಮನೆ ಮಗ್ಳಿಗೆ ಏನಾದ್ರೂ ಆದ್ರೆ ಯಾರಾದ್ರೂ ಸುಮ್ಮನೆ ಇರ್ತಾರ? ನೀನ್ ಸುಮ್ಮನೆ ಇರ್ತಿದ್ದ? ಶರ್ಮಳಂಗೆ ಏನಾದ್ರೂ ಆಗಿದ್ರೆ ನೀನೇ ಹೋಗಿ ಮೊದಲು ನಿಂತಿರ್ತಿದ್ದೆ. ಅದೆಲ್ಲ ನೆನಪಿಲ್ಲ ಅಲ್ಲ ನಿನಗೆ? ನೋಡು, ನೀನೇನು ಮಾತಾಡಿ ಪ್ರಯೋಜನ ಇಲ್ಲ. ಹರಿಣಿನ ಸುಮ್ಮನೆ ಅವ್ರ ಮನೆ ಕಳ್ಸ್ಕೊಡು. ಅಣ್ಣ, ನಾನು ಹೇಳದ್ಮೇಲೆ ಮುಗೀತು. ನಿರ್ಧಾರ ಬದಲಾಯಿಸೋ ಪ್ರಶ್ನೆನೇ ಇಲ್ಲ. ನಂಜುಂಡ, ಹರಿಣಿನ ಕರ್ಕೊಂಡೋಗು. ಅಯ್ಯೋ ಬೇಡ ನಂಜನ್ ಮಾವ, ಹರಣಿ ಗುಣ ಆದ್ಮೇಲೆ ನಾನೇ ಕರ್ಕೊಂಡು ಬರ್ತೀನಿ. ಈಗ ಮಾತ್ರ ಅವಳನ್ನ ಕರ್ಕೊಂಡು ಹೋಗ್ಬೇಡಿ. ನಮ್ಮನೆ ಹುಡುಗಿನ ಹೇಗೆ ನೋಡ್ಕೋಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು. ಅದನ್ನ ನೀನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಜಾಗ ಬಿಡು. ಇಲ್ಲ, ನಾನು ಹರಣಿನ ಕರ್ಕೊಂಡು ಹೋಗಕ್ ಬಿಡಲ್ಲ. ಇಲ್ಲೇ ಬಿಟ್ರೆ ಗುಣ ಮಾಡಲ್ಲ, ಸಾಯಿಸ್ಬಿಡ್ತೀರಾ. ಬಿಡು ಜಾಗನ. ಮತ್ತು ಮಾವ, ನೀವಾದ್ರೂ ಹೇಳಿ ಮಾವ, ಹರಣಿನ ಕರ್ಕೊಂಡು ಹೋಗ್ಬೇಡ ಅಂತ ಹೇಳಿ ಮಾವ. ಬೆಳ್ಳಿ ಹಠ ಮಾಡಬೇಡ ಬೆಳ್ಳಿ. ಇಲ್ಲ, ನಾನು ಹರಣಿನ ಎಲ್ಲೂ ಕರ್ಕೊಂಡು ಹೋಗಕ್ ಬಿಡಲ್ಲ. ಬೆಳ್ಳಿ, ಜಾಗ ಬಿಡು. ಜಾಗ ಬಿಡು ಅಂದೆ. ಬೆಳ್ಳಿ, ಅವ್ರು ಕರ್ಕೊಂಡೋಗ್ಲಿ. ಈ ಕಡೆ ಬಾ. ಬೆಳ್ಳಿ, ನೀನ್ ಮಧ್ಯದಲ್ಲಿ ಮಾತಾಡ್ಬೇಡ. ಭೈರ ಮಾಡಿರೋ ತಪ್ಪಿಂದ ನಾವೆಲ್ಲರೂ ಮಾತಾಡೋ ಅರ್ಹತೆನ ಕಳ್ಕೊಂಡಿದೀವಿ. ದಯವಿಟ್ಟು ಸ್ವಲ್ಪ ಸುಮ್ಮನೆ ಇದ್ಬಿಡು. ಮಾವ, ದಯವಿಟ್ಟು ಮಾವ, ನಾನು ಹರಣಿನ ಕಳಿಸ್ಕೊಡಲ್ಲ ಮಾವ. ಬೆಳ್ಳಿ, ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ? ಹರಣಿ, ಹರಣಿ, ಎಲ್ಲಿದ್ಯಾ ಹರಣಿ? ಹರಣಿ, ಹರಣಿ ಎಲ್ಲಿದ್ಯಾ? ದೇವ್ರೆ, ಯಾಕೆ ಹೀಗ್ ಮಾಡ್ತಿದ್ಯಾ? ಪ್ರಾಣ ಉಳಿಸಿ ಈಗ ಕಣ್ಣಿಗೂ ಕಾಣದೇ ಇರೋಷ್ಟು ದೂರ ಹೋಗಿದ್ಯಾ ಹರಣಿ. ನೀನ್ ಮತ್ತೆ ಮೊದ್ಲಿನಾಗಾಗ್ಬೇಕು, ನನ್ ಜೊತೆ ಇರ್ಬೇಕು. ವಾಪಸ್ ಬಾ.
ನನ್ನ ಕ್ಷಮಿಸ್ಬಿಡು ಹರಿಣಿ. ನನ್ನ ಮದುವೆ ಆಗದಿದ್ದಾಗ 2 ಕುಟುಂಬಗಳನ್ನ ಒಂದ್ ಮಾಡಬೇಕು ಅಂದಾಗ ನನ್ನ ಸಹಾಯಕ್ಕೆ ಬಂದಿದ್ದೆ ಮೊದಲು ನೀನು. ಬೆಳ್ಳಿ ಎದಳು, ಬೆಳ್ಳಿ ಕಣ್ಬಿಡು. ಇಲ್ಲಿ ನೋಡು, ನೀನ್ ಹರಿಣಿ ಬಂದಿದ್ದೀನಿ ಬೆಳ್ಳಿ. ನೀರು ಕುಡಿ, ವಾಂತಿ ಮಾಡು. ಈ ದೇವ್ರ ಸನ್ನಿಧಿನಲ್ಲಿ ನಿಂತ್ಕೊಂಡು ಒಂದು ನಿಜ ಹೇಳ್ತೀನಿ, ಕೇಳಿಸ್ಕೊ. ನಿನಗೂ ಮುತ್ತು ಮಾವಂಗೂ ಇನ್ನು 64 ದಿನದಲ್ಲಿ ನಾನೇ ಮುಂದೆ ನಿಂತು ಮದ್ವೆ ಮಾಡಿಸ್ತೀನಿ. ಇದು ಸತ್ಯ ಸತ್ಯ ಸತ್ಯ. ನನ್ನ ಮನಸ್ಸಲ್ಲಿ ಎಲ್ಲ ಕಡೆ ಬರೀ ಹರಿಣಿನ ತುಂಬಿಕೊಂಡಿದ್ದಾಳೆ. ನಾನು ಪ್ರೀತಿಸೋರಿಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತೀಯ? ನಾನು ಎಲ್ರೂ ತುಂಬ ಹಂಚ್ಕೊಳ್ಳೋದೇ ತಪ್ಪ. ನನ್ನಿಂದ ಅವ್ರಿಗೆಲ್ಲ ತೊಂದರೆ ಆಗ್ತಿದ್ಯಾ? ಒಂದು ವೇಳೆ ಹಾಗಾಗ್ತಿದ್ರೆ ನಾನು ಎಲ್ರಿಂದ ದೂರ ಹೊರಟೋಗ್ತೀನಿ. ದೇವ್ರೆ, ನನಗೆ ನನ್ನ ಹರಿಣಿ ಚೆನ್ನಾಗಾಗಬೇಕು. ಅವಳು ಮೊದಲಿನಾಗೆ ಈ ಮನೇಲಿ ಓಡಾಡ್ಕೊಂಡಿರ್ಬೇಕು, ನನ್ನ ಹತ್ರ ಮಾತಾಡಬೇಕು, ನನ್ನ ಹತ್ರ ಜಗಳ ಮಾಡಬೇಕು. ನಾನೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ತಿದ್ದಿ ಹೇಳಬೇಕು. ಮತ್ತೆ ನನ್ನ 2ನೇ ಅಮ್ಮ ಬೇಕು. ಹರಿಣಿ ವಾಪಸ್ ಬೇಕು, ಬೇಕು. ಅವಳಿದ್ದಿದ್ರೆ ನನ್ನ ಹೆತ್ತಮ್ಮನ ಥರ ನೋಡ್ಕೊಳ್ಳೋಳು, ನನ್ನ ಕೈ ತುತ್ಕೊಡೋಳು, ಲಾಲಿ ಹಾಡಿ ಮಲಗಿಸೋಳು. ನನ್ನ ದುಃಖನೆಲ್ಲ ಕೇಳಿಸ್ಕೊಡೋಳು. ಆದ್ರೆ ಈಗ ಅವಳೇ ಇಲ್ಲ.